ಹೌದು ಸರ್. ಯಾವ್ದು ಮಾಡಲು ಸರ್ ಅದು? ಸರ್ 2011. ಓಕೆ, ಓನರ್ ಎಷ್ಟಾಯ್ತು ಸರ್? ಸರ್ ಓನರು ಆರನೇ ಓನರು ನಾವು. ಹ್ಞೂ. ನೆಕ್ಸ್ಟ್ ಹೋದ್ರೆ 7 ಆಗುತ್ತೆ. ಓಕೆ, ಎಷ್ಟು ಓಡಿದೆ ಗಾಡಿ? ಸರ್ 21,000. ಯಾವ ಮೆಕ್ಯಾನಿಕನ ಕರ್ಕೊಂಬರ್ಲಿ, 6 ವರ್ಷ ಗಾಡಿ ನಿಂತಿತ್ತು, ಯಾರು ಓಡಾಡ್ತಿರ್ಲಿಲ್ಲ. ಹ್ಞೂ. ನಾವು ಬೇರೆ ಗಾಡಿ ತಗೊಂಡಿದ್ವಲ್ಲ ಅಂತ ಶೆಡ್ಡಲ್ಲಿ ಹಾಕ್ಬಿಟ್ಟಿದ್ದು. 6 ವರ್ಷ ಗಾಡಿನೇ ಎತ್ತಿರ್ಲಿಲ್ಲ. ಹ್ಞೂ. 6 ವರ್ಷ ಹಂಗೆ ನಿಂತೈತೆ. 21,000 ಓಡಿದೆ ಸರ್ ಕರೆಕ್ಟಾಗಿ. ಹ್ಞೂ. ಓಕೆ, ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮುಟ್ಟಿದೆ ಸರ್? ಸರ್ ಎಫ್ ಸಿ ಬಂದು 2026ವರೆಗೂ ಇದೆ. ಹ್ಞೂ. 10ನೇ ತಿಂಗಳು 2026ವರೆಗೂ ಇದೆ. ಇನ್ಸೂರೆನ್ಸ್ ಟಿಲ್ ಅದು ಎಕ್ಸ್ಪೈರ್ ಆಗಿದೆ. ನಾನು ರಿನ್ಯೂವಲ್ ಮಾಡ್ಕೊಡ್ತೀನಿ ಇನ್ಸೂರೆನ್ಸ್ ಬಂದು. ಓಕೆ, 4 ಟೈರನು ಹೊಸವಿದೆ. 500 ಕಿಲೋಮೀಟರ್ ಓಡಿಸಿದ್ದೀವಿ. ಹೊಸವು 4 MRF ಟೈರ್ ಹಾಕ್ಸಿ, ಓಮಿನ್ ಇದೆ, ಸ್ಪೆಷಲ್ ಟೈರ್ ಬಂದಿದೆ ಅಲ್ಲ, ಅದು ಹಾಕ್ಸಿ ಒಂದು 500 ಕಿಲೋಮೀಟರ್ ಓಡಿಸಿದ್ದೀನಿ. ಹೊಸದು XCD ಬ್ಯಾಟ್ರಿ ಹಾಕ್ಸಿದ್ದೀನಿ. ವೈರಿಂಗ್ ಕಿಟ್ಟು ಎಲ್ಲ ಫುಲ್ ಹೊಸದು. ಶೀಟ್ ಕವರು, ರೂಪಿಂಗು, ಮ್ಯಾಟ್ ಫ್ಲೋರು. ಗಾಡೀಲಿ ₹1 ಖರ್ಚಿಲ್ಲ ಸರ್. ಓಕೆ. LPG MPF ಪರ್ಮಿಷನ್ ಇದೆ. ಪೆಟ್ರೋಲಲ್ಲೂ ರನ್ ಆಗುತ್ತೆ. ಗಾಡಿ ಎಲ್ಲ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಬಂದು ಸ್ವಲ್ಪ ಟಿಂಕರಿಂಗ್ ಕೆಲಸ ಇದೆ ಅಷ್ಟೇ. ನನಗೆ ಎಲ್ಲ ಫುಲ್ ಒರಿಜಿನಾಲಿಟಿ ಎಲ್ಲ ಇದೆ. ಇಂಜಿನ್ ಚೆಕ್ ಮಾಡಿಸ್ಕೊಂಡ್ಲಿ, ಯಾವ ಮೆಕ್ಯಾನಿಕನ ಕರ್ಕೊಂಡ್ಬಂದು. ₹1 ಖರ್ಚಿಲ್ಲ. ಗಾಡಿಗೆ ತಗೊಂಡೋಗಿ ಗ್ಯಾಸ್ ತುಂಬಿಸ್ಕೊಂಡ್ಲಿ, ಪೆಟ್ರೋಲ್ ಎಲ್ಲನ ಓಡಿಸ್ಕೊಂಡ್ಲಿ, ಗನ್ನಾಗಿ ಹೋಗುತ್ತೆ ಗಾಡಿ ಮಾತ್ರ. ನಾನು ಬೇರೆ ಗಾಡಿ ತಗೊಳೋಣ ಅನ್ನೋ ಒಂದು ಪರ್ಪಸ್ಗೋಸ್ಕರ ಸೇಲ್ ಮಾಡ್ತಾ ಇದ್ದೀನಿ. ನಾನು ಬಂದು ಟ್ಯಾಟೂ ಆರ್ಟಿಸ್ಟು. ನನ್ನ ಇದಕ್ಕಂತ ಇಟ್ಕೊಂಡಿದ್ದೆ. ಹಾಗಾಗಿ ಬೇಡ, ಸ್ವಲ್ಪ ಬೇರೆ ಯಾವ್ದನ್ನ ತಗೊಳೋಣ ಅಂತ ನಾನು ಈಕೋದಲ್ಲಿ ನೋಡ್ತಾ ಇದ್ದೀನಿ. ಹಂಗಾಗಿ ನಿಮ್ಮ ಯೂಟ್ಯೂಬ್ನ ಸ್ವಲ್ಪ ನೋಡಿದೆ, ನಂದು ಸೇಲ್ ಮಾಡಿಸ್ಬಿಡೋಣ ಅಂತ, ಹಂಗಾಗಿ ಇದು ಮಾಡಿದ್ದೆ. ಓಕೆ, ಈ ಗಾಡಿ ಇರೋದಿಲ್ಲ ಸರ್ ಇದು? ಸರ್ ಇದು ನೆಲಮಂಗಲ ಇದೆ ಅಲ್ಲ, ಬ್ಯಾಂಗ್ಳೂರ್ ನೆಲಮಂಗಲ ಹತ್ರ ಮಾಕ್ಲಿ ಅಂತ ಬರುತ್ತೆ. ಮಾಕ್ಲಿ ಮೇನ್ ರೋಡ್? ಮಾಕ್ಲಿ ಉಸ್ಕೂರ್ ಮೇನ್ ರೋಡಲ್ಲಿದೆ ಸರ್. ದಾಸನಪುರ APMC ಉಸ್ಕೂರ್ ಮೇನ್ ರೋಡಲ್ಲಿದೆ. ಓಕೆ, ರೇಟ್ ಏನು ಹೇಳ್ತೀರಾ? ಸರಿ, ನಾನು ರೇಟ್ ಬಂದ್ಬಿಟ್ಟು 2.10 ಹೇಳ್ತಾ ಇದ್ದೀನಿ. ಕುತ್ಕೊಂಡು ಮಾತಾಡ ನೆಗೋಷಿಯಬಲ್ ಮಾತಾಡಿಸ್ತೀನಿ. ನಮ್ಮ ಮನೆಯವರು, ನಮ್ಮ ಅಣ್ಣನೇ ವ್ಯವಹಾರ ಮಾಡೋದು, ಅವ್ನ ಕೈಯಲ್ಲಿ ನೆಗೋಷಿಯಬಲ್ ಮಾತಾಡಿಸ್ತೀನಿ ನಾನು. ನೋಡಿ 11 ಮಾಡ್ಲಂತೀರಾ? 11 ಅಲ್ವಾ? ಇಲ್ಲ ಸರ್, ಕುತ್ಕೊಂಡ್ರೆ ಹೆಚ್ಚು ಕಮ್ಮಿ ಮಾಡಿಕೊಡೋಣ. ಗಾಡಿ ಮಾತ್ರ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಓನರ್ ಮಾತ್ರ ಒಂದೇ ಫ್ಯಾಮಿಲಿಯಲ್ಲೇ ಎಕ್ಸ್ಚೇಂಜ್ ಆಗಿದೆ ಅಷ್ಟೇನೆ. ಅವರವರೆಲ್ಲ ಸ್ವಲ್ಪ ಇದಾಗಿ ಎಕ್ಸ್ಚೇಂಜ್ ಆಗಿದೆ. ನಾನು ನಮ್ಮ ಬಾಮೈದವ್ರ ಹತ್ರ ತಂದಿದ್ದು, ನಾನು ಶಿವಮೊಗ್ಗದಿಂದ ಗಾಡಿನ. ನಾನು ತಂದೆಲ್ಲ ಪೂರ್ತಿ ₹1,00,000 ಹತ್ತತ್ರ ಖರ್ಚು ಮಾಡಿದ್ದೀನಿ. ಖರ್ಚು ಮಾಡಿ ಎಲ್ಲ ಒಂದೇ ₹1 ಎಲ್ಲೂ ತಗೊಂಡೋದ್ರೆ ಇಡಂಗಿಲ್ಲ, ಆ ಥರ ಕಂಡೀಷನಲ್ಲಿ ಇಟ್ಟಿದ್ದೀನಿ ಗಾಡಿನ. 10 ದಿನ ಅಲ್ಲ, 1 ತಿಂಗಳು ನಿಲ್ಲಿಸಿ ಸೆಲ್ಫ್ ಹೊಡೆದ್ರೆ ಒಂದೇ ಸೆಲ್ಫ್ಗೆ ಸ್ಟಾರ್ಟ್ ಆಗಬೇಕು. ಎಲ್ಲ ಫುಲ್ಲು ರೆಡಿ ಮಾಡಿಸಿ, ವೈರಿಂಗ್ ಕಿಟ್ಟು, ಬ್ಯಾಟ್ರಿ, ಟೈರು, ಸೀಟ್ ಕವರಿಂದ ಹಿಡಿದು ಪೂರ್ತಿ ಹೊಸದೇನೆ. ಓಕೆ, ಇದು ಗ್ಯಾಸ್ ತುಂಬಿಸ್ಕೋಬೇಕು, ಓಡಿಸ್ಕೋಬೇಕು ಅಷ್ಟೇನೆ. ಎಷ್ಟು ಸೀಟರ್ ಗಾಡಿ ಸರ್ ಇದು? ಸರ್ 5 ಸೀಟ್ರು. 5 ಸೀಟರ್ ಅಂದರೆ ಹಿಂದ್ಗಡೆ ಒಂದೇ ಇದೆ, 2 ಇದೆಯಾ? ಸರ್ 2 ಸೀಟ್ ಇದೆ. 2 ಸೀಟ್ ಹಾಕ್ಕೊಂಡಿದ್ದೀನಿ ನಾನು. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಕಿ ಸರ್. ಓಕೆ ಸರ್, ಆಯಿತು. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ವೀಕ್ಷಕರೇ, ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ, ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.